ಬೇಸಿಗೆ ರಜೆಯಲ್ಲಿ ಟ್ರಿಪ್ ಪ್ಲಾನ್ ಮಾಡಿದ್ದವರಿಗೆ ಬಿಗ್ ಶಾಕ್. ಡೀಸೆಲ್ ದರ ಏರಿಕೆ ಬೆನ್ನಲ್ಲೇ ಮತ್ತೊಂದು ಏರಿಕೆಯ ಬರೆ. ಟೂರ್ಸ್ ಅಂಡ್ ಟ್ರಾವೆಲ್ಸ್ ಕ್ಯಾಬ್ಗಳ ಬಾಡಿಗೆ ಹೆಚ್ಚಳ. ಬೇಸಿಗೆ ರಜೆಯಲ್ಲಿ ಟ್ರಿಪ್ ಪ್ಲಾನ್ ಮಾಡಿದ್ದವರಿಗೆ ಬಹಳ ದೊಡ್ಡ ಶಾಕ್ ಇದೆ. ಬೆಲೆ ಏರಿಕೆಯ ಬಿಸಿಯ ನಡುವೆ ಜನ ಈಗಾಗಲೇ ಕಂಗಾಲಾಗಿದ್ದಾರೆ. ಇದರ ನಡುವೆ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಕ್ಯಾಬ್ಗಳ ಬಾಡಿಗೆ ಹೆಚ್ಚಳ ಆಗ್ತಾ ಇದೆ. ಪ್ರತಿ ಕಿಲೋಮೀಟರ್ಗೆ 2 ರಿಂದ 5 ರೂಪಾಯಿ ಹೆಚ್ಚಳವಾಗುವ ಸಾಧ್ಯತೆ ಇದೆ. 5% ಟೋಲ್ ದರ ಏರಿಸಿದೆ ಕೇಂದ್ರ ಸರ್ಕಾರ. ವಾಹನ ತಯಾರಿಕಾ ಕಂಪನಿಗಳಿಂದಲೂ ಕೂಡ ಕಾರಿನ ಮೇಲೆ ದರ ಏರಿಕೆ ಆಗಿದೆ. ಪ್ರತಿ ಕಾರಿನ ಮೇಲೆ 3 ರಿಂದ 4% ದರ ಏರಿಕೆ ಆಗಿದೆ. ಯೆಲ್ಲೋ ಬೋರ್ಡ್ ಕಾರ್ಗಳಿಗೆ 5% ಟ್ಯಾಕ್ಸ್, 1% ಸೆಸ್. ದರ ಏರಿಕೆಯಿಂದ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಗಳಿಗೂ ಕೂಡ ಬಿಸಿ ತಟ್ಟಿದೆ. ದರ ಏರಿಕೆ ಹೊರೆ ಪ್ರಯಾಣಿಕರ ಮೇಲೆ ಹೊರಿಸೋದಕ್ಕೆ ಪ್ಲಾನ್ ಮಾಡಿದೆ. ಕ್ಯಾಬ್ಗಳ ದರ ಏರಿಕೆಗೆ ಕ್ಯಾಬ್ ಅಸೋಸಿಯೇಷನ್ ನಿರ್ಧಾರ ಮಾಡಿದೆ. ಕ್ಯಾಬ್ಗಳ ಕಿಲೋಮೀಟರ್ ಮೇಲೆ 2 ರಿಂದ 5 ರೂಪಾಯಿ ಹೆಚ್ಚಳಕ್ಕೆ ಪ್ಲಾನ್ ಆಗಿದೆ. ನೋಡಿ, ಡೀಸೆಲ್ ಬೆಲೆ ದರ ಬದಲಾವಣೆ ಆಗಿದೆ, ಟೋಲ್ ಅಲ್ಲಿ ದರ ಬದಲಾವಣೆ ಆಗಿದೆ, ವೆಹಿಕಲ್ ಕಾಸ್ಟ್ ಮೇಲ್ಗಡೆ 4% ಅಧಿಕ ಆಗಿದೆ. ಹೊಸದಾಗಿ GPS ಅಳವಡಿಕೆ ಮಾಡಬೇಕು ಅಂತ ಬಂದಿದೆ, ಅಳವಡಿಕೆ ಮಾಡ್ಕೊಳ್ತಾ ಇದ್ದೀವಿ. ಚಿಕ್ಕ ವಾಹನಗಳಿಗೂ ಕೂಡ ಜೀವಿತಾವಧಿ ತೆರಿಗೆ ಈಗ ಬರ್ತಾ ಇದೆ. ಅದನ್ನು ಎಲ್ಲದಕ್ಕೂ ನಾವು ಸಿದ್ಧತೆ ಮಾಡಿಕೊಳ್ಳಲೇಬೇಕಾಗುತ್ತೆ. ಇದೆಲ್ಲವನ್ನು ಕೂಡ ನಾವು ಫಿಟ್ ಮಾಡಿಕೊಂಡು ಏನೇನು ರೂಲ್ಸ್ಗಳಿದೆ ಇದನ್ನೆಲ್ಲ ಪಾಲನೆ ಮಾಡಿಕೊಂಡು ಈಗ ಇವತ್ತಿನಿಂದ ಹೋಟ್ಲುಗಳಲ್ಲಿ ಕೂಡ ತಿಂಡಿಗಳದು ದರ ಅಧಿಕ ಮಾಡಿದ್ದಾರೆ. ಇದೆಲ್ಲ ನಾವು ಮ್ಯಾಚಿಂಗ್ ಮಾಡಿಕೊಂಡು ಇಂಡಸ್ಟ್ರಿಯಲ್ ಸಸ್ಟೈನ್ ಆಗಿ ಇರಬೇಕಂದ್ರೆ ನಮ್ಮ ದರ ಕೂಡ ಬದಲಾವಣೆ ಮಾಡಲೇಬೇಕಾಗುತ್ತೆ. ಬೇಸಿಗೆ ರಜೆ ಬಂತು, ಮಕ್ಕಳನ್ನ ಕರೆದುಕೊಂಡು ಟ್ರಿಪ್ ಹೋಗೋಣ ಅಂದುಕೊಂಡವರಿಗೆ ಈಗ ಮತ್ತೊಂದು ದರ ಏರಿಕೆಯ ಶಾಕ್ ಎದುರಾಗಿರುವಂಥದ್ದು. ಡೀಸೆಲ್, ಪೆಟ್ರೋಲ್, ಅದರ ಜೊತೆಗೆ ಬೇರೆ ಬೇರೆ ದರ ಏರಿಕೆ ಬೆನ್ನಲ್ಲೇ ಈಗ ಟ್ರಾವೆಲ್ಸ್ಗಳು ಕೂಡ ದರ ಏರಿಕೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಕಿಲೋಮೀಟರ್ ಲೆಕ್ಕದಲ್ಲಿ ಇಲ್ಲಿಯವರೆಗೆ ದರವನ್ನು ತೆಗೆದುಕೊಳ್ತಾ ಇದ್ದಂತಹ ಟ್ರಾವೆಲ್ಗಳು ಆ ದರದ ಮೇಲೆ ಏನು 15 ರೂಪಾಯಿ 18 ರೂಪಾಯಿ ರೀತಿಯಾಗಿ ದರವನ್ನು ಫಿಕ್ಸ್ ಮಾಡಿದ್ರು. ಈ ದರವನ್ನು ಕಿಲೋಮೀಟರ್ ಲೆಕ್ಕದಲ್ಲಿ 3 ರೂಪಾಯಿಯಿಂದ 5 ರೂಪಾಯಿವರೆಗೆ ಏರಿಕೆ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಸಾಕಷ್ಟು ಮಾಲೀಕರು ಈಗ ಆಲ್ರೆಡಿ ದರ ಏರಿಕೆಯನ್ನ ಮಾಡಿದ್ದಾರೆ. ಯಾವ್ಯಾವ ಕಾರುಗಳು ಟಿಗಳನ್ನು ತೆಗೆದುಕೊಳ್ತಾರೆ ಅದರ ಮೇಲೆ ಈಗ ಆಲ್ರೆಡಿ ದರ ಏರಿಕೆ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಡೀಸೆಲ್ ದರ ಒಂದು ಕಡೆ ಏರಿಕೆ ಆಗ್ತಾ ಇದೆ, ಅದರ ಜೊತೆಗೆ ಟ್ರಾನ್ಸ್ಪೋರ್ಟ್ ಏನಿದೆ ಅದು ಕೂಡ ಜಾಸ್ತಿ ಆಗಿರುವಂಥದ್ದು. ಸೆಸ್ ಜಾಸ್ತಿ ಆಗಿದೆ, ಅದರ ಜೊತೆಗೆ ಟೋಲ್ ಕೂಡ ಜಾಸ್ತಿ ಆಗಿದೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಹೊರೆ ಟ್ರಾವೆಲ್ಸ್ ಮಾಲೀಕರಿರಬಹುದು, ಅದರ ಜೊತೆಗೆ ಕಾರು ಮಾಲೀಕರ ಮೇಲೆ ಬೀಳ್ತಾ ಇರುವಂತಹ ಕಾರಣಕ್ಕಾಗಿ ಸಾಕಷ್ಟು ಟ್ರಾವೆಲ್ಸ್ನ ಮಾಲೀಕರೇನಿದ್ದಾರೆ ಅವರೆಲ್ಲರೂ ಕೂಡ ಈಗ ಆಲ್ರೆಡಿ ದರ ಏರಿಕೆಯನ್ನ ಮಾಡ್ಕೊಂಡಿರುವಂಥದ್ದು. ಇನ್ನೊಂದು ಕಡೆ ಬೇಸಿಗೆ ರಜೆ ಬಂತು, ಬೇಸಿಗೆ ರಜೆಗೆ ಬೇರೆ ಎಲ್ಲಾದ್ರೂ ನಾವು ಟ್ರಿಪ್ ಹೋಗಬೇಕು ಅಂದುಕೊಂಡವರಿಗೆ ದರ ಏರಿಕೆಯ ಶಾಕ್ ಒಂದು ಕಡೆ ಆದರೆ, ನಾವು ದರ ಏರಿಕೆಯನ್ನ ಮಾಡದೇ ಇದ್ರೆ ಸಾಕಷ್ಟು ಪ್ರಾಬ್ಲಮ್ ಆಗುತ್ತೆ ನಮಗೆ. ಯಾಕಂದ್ರೆ ಎಲ್ಲಾ ಬೆಲೆಯೂ ಕೂಡ ಏರಿಕೆ ಆಗ್ತಾ ಇದೆ. ಈಗ ಹೊಸ ವೆಹಿಕಲ್ಗಳನ್ನ ತೆಗೆದುಕೊಳ್ಬೇಕು ಅಂದ್ರೂ ಕೂಡ ಬೆಲೆ ಏರಿಕೆಯ ಬಿಸಿ ತರ್ತಾ ಇದೆ. ಅದರ ಜೊತೆಗೆ ಡೀಸೆಲ್ ಹಾಕಿಸ್ಬೇಕು ಅಂದ್ರೆ ಡೀಸೆಲ್ ದರ, ಯಾವ್ದಾದ್ರು ಟೋಲ್ಗೆ ಹೋದ್ರೆ ಅಲ್ಲೂ ಕೂಡ ಬೆಲೆ ಏರಿಕೆ ಆಗಿದೆ. ಇನ್ನು ಸರ್ಕಾರದಿಂದ ಸೆಸ್ ಅನ್ನ ಕೂಡ ಜಾಸ್ತಿ ಮಾಡಿದ್ದಾರೆ. ಈ ಕಾರಣಕ್ಕಾಗಿ ಬೆಲೆ ಏರಿಕೆ ಅನಿವಾರ್ಯ ಅನ್ನುವಂತಹ ಮಾತನ್ನ ಮಾಲೀಕರು ಹೇಳ್ತಾ ಇದ್ರೆ, ಇನ್ನೊಂದು ಕಡೆ ಯಾರೆಲ್ಲ ಕಾರ್ಗಳಲ್ಲಿ ಟಿಟಿಗಳನ್ನ ಜೀಪ್ಗಳನ್ನ ತೆಗೆದುಕೊಂಡು ಟ್ರಿಪ್ ಹೋಗಬೇಕು ಅಂದುಕೊಂಡಿದ್ರು ಅವರೆಲ್ಲರಿಗೂ ಕೂಡ ಸತತ ಬೆಲೆ ಏರಿಕೆಗಳ ಶಾಕ್ ನಡುವೆ ಮತ್ತೊಂದು ಶಾಕ್ ಎದುರಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ವಿದ್ಯಾಶ್ರೀ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.